टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯೋದಿದೆ. ಕರ್ನಾಟಕ ಭವನಕ್ಕೆ ಸಿಎಂ ಡಿಸಿಎಂ ಆಗಮಿಸಿದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಮೀಟಿಂಗ್ ನಡೆಯುತ್ತೆ. ಆಗ್ಲೇ ಹೇಳ್ತಾ ಇದ್ವಿ ಏನೇನ್ ಚರ್ಚೆಗಳಾಗುವಂತ ಸಾಧ್ಯತೆ ಇದೆ ಅಂತ. ಕೆಲವೊಂದು ಡ್ರಾಸ್ಟಿಕ್ ಚೇಂಜಸ್ ಗಳಾದರೂ ಕೂಡ ಅಚ್ಚರಿ ಇಲ್ಲ. ಒಂದು ಈಗಾಗಲೇ ನಡೀತಾ ಇರುವಂತ ಬೆಳವಣಿಗೆ, ಕಾಲ್ತುಳಿತ ದುರಂತ, ಜೊತೆಗೆ ಅದನ್ನ ಕಾನೂನಾತ್ಮಕವಾಗಿ ಹೇಗೆ ಫೇಸ್ ಮಾಡಬೇಕು, ಏನೇನ್ ಚಾಲೆಂಜಸ್ ಗಳಿದೆ, ಇದು ಒಂದು ಭಾಗ ಆದ್ರೆ ಮತ್ತೊಂದು ಬದಲಾವಣೆ ವಿಚಾರ. ಯಾರ್ಯಾರಿಗೆ ಕೊಡುವಂತ ಸಾಧ್ಯತೆ ಇದೆ, ಸಂಪುಟ ವಿಸ್ತರಣೆಯಾದ ಸಂದರ್ಭದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ, ಒಂದೇ ಸಮುದಾಯಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ, ಅವಕಾಶ ವಂಚಿತರು ಹಾಗೇ ಇದ್ದಾರೆ ಅನ್ನುವಂತ ನೋವಿದೆ, ವಾದ ಇದೆ. ಇವನ್ನೆಲ್ಲ ಹೇಗೆ ಸಂಭಾಳಿಸ್ತಾರೆ? ಒಂದ್ ವೇಳೆ ಚೇಂಜಸ್ ಆದಂತ ಸಂದರ್ಭದಲ್ಲೂ ಕೂಡ ವಿರೋಧಗಳು ಬರ್ತಾವೆ. ಅದನ್ನ ಹೇಗೆ ಫೇಸ್ ಮಾಡಲಾಗುತ್ತೆ, ಅದ್ರ ಬಗ್ಗೆ ಏನ್ ಚರ್ಚೆಗಳಾಗುತ್ತೆ, ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ ಇವತ್ತಿನ ಸಭೆ. ಸಿಎಂ ಇರ್ತಾರೆ, ಡಿಸಿಎಂ ಇರ್ತಾರೆ, ರಾಹುಲ್ ಗಾಂಧಿ ಇರ್ತಾರೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ, ಕೆಸಿ ವೇಣುಗೋಪಾಲ್ ಅವರು ಇರ್ತಾರೆ. ಸಾಕಷ್ಟು ಜನ ಇದ್ದಾರೆ, ಒಂದೇ ಕಡೆ ಸೇರ್ತಾ ಇದ್ದಾರೆ. ಇದು ಹೈ ವೋಲ್ಟೇಜ್ ಮೀಟಿಂಗ್ ಇನ್ನೇನು ಕೆಲ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸಿಎಂ ಬಂದಿದ್ದಾರೆ, ಡಿಸಿಎಂ ಕೂಡ ಬಂದಿದ್ದಾರೆ. ಕರ್ನಾಟಕ ಭವನ ದೆಹಲಿಯ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇಬ್ರು ಕೂಡ ಸಭೆ ನಡೆಯುವಂತ ಸ್ಥಳಕ್ಕೆ ಬಂದಿದ್ದಾರೆ. ಇನ್ನೇನು ರಾಹುಲ್ ಗಾಂಧಿ ಬರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ಹಾಗೆ ಆಗ್ಲೇ ಹೇಳಿದಾಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಇದಾಗ್ಲೇ ಹೋಗಿದ್ದಾರೆ ದೆಹಲಿಗೆ ಅಂತ. ಇದು ಇನ್ನಷ್ಟು ಕುತೂಹಲ ಮೂಡಿಸ್ತಾ ಇದೆ.